ಗುರುವಾರ ಅನ್ನೋದು ಒಂಥರ ನಮಗೆ ಏನಂತಾರೆ ರಾಯರ ಆಶೀರ್ವಾದ ಬೇಕೇ ಬೇಕು ಅನ್ನೋ ಥರದ ವ್ಯಕ್ತಿಗಳು ನಾವು. ಹಾಗಾಗಿ ಅದು ಗುರುವಾರ ಮಾಡಿದ್ರೆ ಒಂದು ಮನಸ್ಸಿಗೆ ಸಮಾಧಾನ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮೊಂದಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಟಿವಿಗೆ. ಅದ್ರದ್ದು ಪೂರ್ತಿ ಸ್ಕ್ರಿಪ್ಟ್ ರೈಟಿಂಗ್ ನಾನೇ ಮಾಡ್ತಾ ಇದ್ದೆ. ಅಂದರೆ ಬಟ್ ಅದನ್ನು ಹೇಳೋದು ಬೇಡ ಅಂತ ನಾವಿಬ್ಬರೂ ಡಿಸೈಡ್ ಮಾಡಿದ್ವಿ. ಒಂದು ಕಹಿ ಅನುಭವ ಹಿಂದಿನ ವಾಹಿನಿಯಲ್ಲಿ ಆಗಿತ್ತು, ಹೇಳಕ್ಕೆ ಹೋಗಿ ಅದು ತೊಂದರೆ. ಅದಕ್ಕೆ ಬೇಡವೇ ಬೇಡ, ಒಂದು ನನಗೆ ಬರಿಬೇಕು ಅನ್ನೋ ಆಸೆ ಇತ್ತು, ಅದನ್ನು ಈ ಬೆಳಕಿಗೆ ಬರಬೇಕು ಅನ್ನೋದು ನನಗೆ ಏನಂತ ಇದಿದ್ದಿಲ್ಲ ಆಗಿ. ಆವಾಗ ಅದೇ ಹೆಣ್ಣಿನ ದೊಡ್ಡತನ ಅನ್ನೋದು. ಈಗ ನನಗನ್ಸೋದು ಸುಮಾರು ಹಳಬ್ರು ಇದ್ದಾರಲ್ಲ ಈ ಉದಯ ಟಿ ವಿಯಲ್ಲಿರ್ಬೋದು, ಆ ಟೆಕ್ನಿಷಿಯನ್ಸ್ ಕೇಳಿದ್ರೆ ಕುಲಕರ್ಣಿ ಅಂದರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅವ್ರ ಮನಸ್ಸಲ್ಲಿ ಬರೋದೇ ಫಸ್ಟ್ ಕುಲಕರ್ಣಿ ಬೈದಿದ್ದು. ಬಟ್ ಅವರು ಅದು ಒಂದು ಪ್ರೊಫೆಷನನ್ನು, ಅವರ ಉದ್ಯೋಗವನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ರು, ತುಂಬ ಶ್ರದ್ಧೆ. ಆ ಕೆಲಸ ಹಿಡಿದ್ರೆ ಬಿಡಲ್ಲ, ಆ ಥರದ್ದು ಒಂದು ಮನೋಭಾವ ಅವರಿಗೆ. ನೂರೊಂದು ನೆನಪು. ಒಂದು 4 ಫೋಟೋ ತೊಗೊಂಡೋದ್ರು. ಈಗ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನಕ್ಕೆ ಹೋರಾಟ ನಡೆಸ್ತಾ ಇದ್ರು, ಎಲ್ಲ ಉದಯ ಟಿವಿಗೆ ಸೇರಿಕೊಂಡ್ರು. ನಿಮ್ಮಿಬ್ಬರ ಈ ಪ್ರೀತಿ ಚಿಗಿರಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ನೀವು ಅವರ? ನಾನು. ಓಕೆ, ಹೆಂಗೆ, ಯಾವ ಸಂದರ್ಭ, ಅದನ್ನು ಒಂದು ಮತ್ತೆ ಮೆಲುಕು ಹಾಕೋದಾದ್ರೆ? ಅದು ಅಷ್ಟು ನೆನಪಿಲ್ಲ. ಒಟ್ಟಿನಲ್ಲಿ ಒಂದು ಸಂದರ್ಭ, ಅದು ಒಂದು ನೆನಪಿದೆ. ಹುಬ್ಳಿಯಲ್ಲಿ ಗ್ಲಾಸ್ ಹೌಸ್ ಅಂತ ಇದೆ. ಇಲ್ಲಿ ಹೆಂಗೆ ಲಾಲ್ಬಾಗಲ್ಲಿ ಇದೆಯಲ್ಲ, ಆ ಥರ ಹುಬ್ಬಳ್ಳಿಯಲ್ಲಿ ಇದೆ ಗ್ಲಾಸ್ ಹೌಸ್ ಅಂತ. ಒಂದು ದಿವಸ ನಾನೇ ಅಲ್ಲಿ ಅವ್ರಿಗೆ ಬರೋಕ್ಕೆ ಹೇಳಿದ್ದೆ. ಒಂದು ಸಂಜೆ ಬಂದು ಆವಾಗ ನಾನು ಡೈರೆಕ್ಟಾಗಿ ಕೇಳಿದೆ, ಈ ಥರ ನನಗೆ ಅದು ಒಟ್ಟಿನಲ್ಲಿ ನಿಮ್ಮ ಎಲ್ಲ ವ್ಯಕ್ತಿತ್ವ ನನಗೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದ್ರೆ ಮದುವೆ ಮಾಡ್ಕೋಬೋದಾ ಅಂತ ಕೇಳಿದೆ. ಯಾಕಂದರೆ ಆವಾಗ ನಮ್ಮ ಮನೇಲಿ ನನಗೆ ಮದುವೆಗೆ ಅಂತ ಒತ್ತಾಯ ಮಾಡ್ತಾಯಿದ್ರು. ಸೊ ಕೇಳಿದೆ ನಾನು. ಮೊದಲು ಒಪ್ಕೊಳ್ಳಿಲ್ಲ, ಅವರು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಹೋಗಿ ಒಂದು ವಾರ ಯೋಚನೆ ಮಾಡಿ ಏನು ಅನ್ನಿಸ್ತೋ ಗೊತ್ತಿಲ್ಲ. ಆಮೇಲೆ ಹೇಳಿದ್ರು ಆಯಿತು ಅಂತ. ಓಕೆ, ಅದಾಗಿ ಮನೆಯಲ್ಲಿ ಕುಲಕರ್ಣಿ ಸರ್ ಮನೆಯಲ್ಲಾಗಲಿ ತಮ್ಮ ಮನೆಯಲ್ಲಾಗಲಿ ಮದುವೆಗೆಲ್ಲ ಒಪ್ಪಿಗೆ ಸಲೀಸಾಗಾಯ್ತಮ್ಮ? ಆಯಿತು. ಅಂದರೆ ಈ ಎರಡು ಕಡೆನೂ ತೊಂದರೆ ಏನು ಇರಲಿಲ್ಲ. ಅಂದರೆ ನಮ್ಮ ಈ ಕಮ್ಯುನಿಟಿ ವೈಸ್ ಆಗಲಿ ಮತ್ತೊಂದಾಗಲಿ ಯಾವುದೂ ತೊಂದರೆ ಇರಲಿಲ್ಲ. ಆಮೇಲೆ ಒಂದೇ ಊರಲ್ಲೂ ಇದ್ವಿ. ಅವ್ರ ಬಗ್ಗೆ ವಿಚಾರಿಸಿದ್ರೆ ಗೊತ್ತಾಗಿರೋದು, ನಮ್ಮ ಬಗ್ಗೆ ವಿಚಾರಿಸಿದ್ರು ಗೊತ್ತಾಗಿರೋದು. ಆ ಥರ ಪರಿಸ್ಥಿತಿಯಲ್ಲಿದ್ದಾಗ ಎರಡು ಕಡೆಯಿಂದನೂ ಏನು ವಿರೋಧ ಬರಲಿಲ್ಲ. ಆಯಿತು ಅಂತ ಒಪ್ಪಿ ಮದುವೆ ಮಾಡಿಕೊಟ್ಟು. ಯಾವಾಗ ಮದುವೆ ಆಗಿದೆ? ಯಾವಾಗ? 96 ಮೇ 10 1996. ಸೂಪರ್. ಎಲ್ಲಿ ಮದುವೆ ಆಗಿತ್ತು? ಹೊನ್ನಾಳಿ ಅಂತ, ಅಲ್ಲಿ ರಾಯರ ಮಠ ಇದೆ, ಅಲ್ಲಿ ನಾವು ಇಬ್ರು ಮೊದಲು ಅಂದರೆ ಮದುವೆ ಆಗಿದ್ದು ಅಲ್ಲಿ. ನಮ್ಮ ಕಡೆ ಸ್ವಲ್ಪ ಅಂದರೆ ಎಲ್ಲರೂ ಆ ಥರ ಇಷ್ಟಪಡ್ತಾರೆ, ಅಲ್ಲಿ ರಾಯರ ಸನ್ನಿಧಿಯಲ್ಲಿ ಮದುವೆ ಮಾಡಬೇಕು ಅಂತ. ಹಾಗಾಗಿ ಅಲ್ಲಿ ಮಾಡಿಕೊಟ್ರು. ರಾಯರು ಪರಮ ಭಕ್ತರಾಗಿದ್ರು ಕುಲಕರ್ಣಿ ಅವರು. ಅಂದರೆ ನನಗೆ ಜ್ಞಾಪಕ ಇದೆ, ಕೆಲವು ಸಂದರ್ಭಗಳಲ್ಲಿ ಏನೇ ಮಾಡುವ, ನನಗೆ ಸ್ನೇಹಿತರೆ ಅವ್ರು ಯಾವತ್ತೂ ರಘು ಅಂತ ಕರೆದೇ ಇಲ್ಲ. ಬಹುಶಃ ನಿಮಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, ಏನು ಕ್ರೇಜಿ ಸ್ಟಾರ್ ಅಂತಾನೆ ಕರಿತಾ ಇದ್ದಿದ್ದು ನನಗೆ. ನಾನು ರವಿ ಸರ್ ಅಭಿಮಾನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ನನಗೆ ಅವ್ರು ಯಾವಾಗ ಅಡ್ರೆಸ್ ಮಾಡಬೇಕಾದ್ರೂ ಏನು ಕ್ರೇಜಿ ಸ್ಟಾರ್ ಅಂತಾನೆ ಕರೆಯೋರು ಅವ್ರು ನನಗೆ. ನಿಜ ನಿಜ. ಸೊ ನನಗೆ ಯಾವಾಗ ಹೇಳಿದ್ದ ಏನೋ ಒಂದು ಪರಂದಾಗ, ಗುರುವಾರ ಏನು ಕೆಲಸ ಮಾಡಿದ್ರು ಒಳ್ಳೇದು ರಘು, ರಾಯರ ವಾರ ನನ್ಗೆ ಅವಾಗ ಹೇಳೋರು ಅವ್ರು. ನಂಗೆ ತುಂಬ ಚೆನ್ನಾಗಿ ಇಲ್ಲ, ಇವತ್ತಿಗೂ ಸೌರಭನು ಅದನ್ನೇ ನಂಬ್ತಾನೆ. ಅಂದರೆ ಅವನಿಗೆ ಗುರುವಾರ ಅನ್ನೋದು ಒಂಥರ ನಮಗೆ ಏನಂತಾರೆ ರಾಯರ ಆಶೀರ್ವಾದ ಬೇಕೇ ಬೇಕು ಅನ್ನೋ ಥರದ ವ್ಯಕ್ತಿಗಳು ನಾವು. ಹಾಗಾಗಿ ಅದು ಗುರುವಾರ ಮಾಡಿದ್ರೆ ಒಂದು ಮನಸ್ಸಿಗೆ ಸಮಾಧಾನ, ಮತ್ತು ಅದು ಸಕ್ಸಸ್ ಆಗಿದೆ. ಇಷ್ಟು ವರ್ಷನೂ ನಮ್ಮ ಲೈಫಲ್ಲಿ ಗುರುವಾರ ಅನ್ನೋದು ಒಳ್ಳೆ ಇದು ಕೊಟ್ಟಿದೆ. ಸೊ ರಾಯರ ಪರಿಣಾಮ ತುಂಬ ಇದೆ. ಯಾಕಂದರೆ ಅಲ್ಲಿ ಮದುವೆ ಆಗಿದ್ದು ರಾಯರ ಸನ್ನಿಧಿಯಲ್ಲಿ, ಬಟ್ ನಾವು ಮದುವೆ ಆದಾಗ ಮೊದಲು ಹೋಗಿದ್ದು ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು. ಹಂಗಾಗಿ ಅದೊಂಥರ ಅವರು ಆಮೇಲೆ ಪ್ರತಿ ಗುರುವಾರ ಮಠಕ್ಕೆ ಹೋಗ್ತಾ ಇದ್ರು. ಅವರು ಏನು ತಪ್ಪಿಸಿದ್ರು ಗುರುವಾರ ಮಠಕ್ಕೆ ಹೋಗೋದು ತಪ್ಪಿಸ್ತಾ ಇರಲಿಲ್ಲ. ಒಬ್ಬ ಯುವಕ ಕುಲಕರ್ಣಿ, ಒಬ್ಬ ಒಂಥರ ಒಂದು ಎನರ್ಜಿ ಇರುವಂಥವ್ರು, ಭಾಷಾ ಅಭಿಮಾನಿ ಕುಲಕರ್ಣಿ, ಇದನ್ನು ನೋಡೋದಕ್ಕೂ ನೀವು ಅವರ ಪತ್ನಿ ಆದಮೇಲೆ ಒಬ್ಬ ಗಂಡ ಕುಲಕರ್ಣಿ ನೋಡ್ತಾ ಇರೋದಕ್ಕೂ ಏನಾದ್ರು ವ್ಯತ್ಯಾಸ ಇತ್ತಾ? ತುಂಬ ಏನು ವ್ಯತ್ಯಾಸ ಇರಲಿಲ್ಲ. ಸ್ವಲ್ಪ ಮದುವೆ ಆದಮೇಲೆ ಒಂಚೂರು ಬದಲಾವಣೆ ಬರುತ್ತೆ, ಜವಾಬ್ದಾರಿ ಬರುತ್ತೆ, ಗಂಡ ಅನ್ನೋ ಒಂದು ಪಟ್ಟ ಸಿಕ್ಕಿರುತ್ತೆ, ಅದೊಂಚೂರು ಇದಿರುತ್ತೆ. ಬಿಟ್ಟರೆ ಹಾಗೆ ತುಂಬ, ಯಾಕಂದರೆ ಕೆಲಸ ಮುಖ್ಯ ಇರೋದು ನಮ್ಮಿಬ್ಬರ ಮಧ್ಯೆ ಕೆಲಸದಿಂದನೇ ಶುರುವಾಯಿತು. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇದ್ದಿದ್ದರಿಂದ ಹಾಗೆ ಒಂಥರ ಎಲ್ಲೂ ಮಿಕ್ಸ್ಡ್ ಇತ್ತು ನಮ್ಮದು. ಬದಲಾವಣೆ ಅನ್ನೋಕ್ಕಿಂತ ಮಿಕ್ಸ್ಡ್, ಒಂಥರ ಈ ಕಡೆ ಗಂಡ, ಪ್ರೇಮಿ, ಗೆಳೆಯ, ಗೈಡು, ಫಿಲಾಸಫರ್, ಆ ಥರ. ಸೊ ನೋಡಿ, ಒಂದೊಂದು ಹೆಣ್ಮಕ್ಳುಗಳನ್ನ ನಾವೇನಕ್ಕೆ ಗ್ರೇಟ್ ಅಂತ ಹೇಳ್ತೀವಿ ಅಂತಂದರೆ, ಮನೆ ನೋಡ್ಕೋತಾರೆ ಅದೆಲ್ಲ ನಾವು ಓಕೆ, ಆದರೆ
ತನ್ನ ಒಳಗಡೆ ಇರುವ ಎಷ್ಟೋ ಆಸೆಗಳನ್ನ ಅಥವಾ ತನ್ನ ಒಳಗಡೆ ಇರುವ ಎಷ್ಟೋ ಬಯಕೆಗಳನ್ನ ಅಥವಾ ಪ್ರತಿಭೆನ ಗಂಡನ ಏಳಿಗೆಗೋಸ್ಕರ ಅವರು ತೋರಿಸ್ಕೊಳ್ಳೋಕ್ಕೆ ಹೋಗಲ್ಲ, ತುಂಬ ಸಪ್ರೆಸ್ ಮಾಡ್ಕೊಂಡ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ನನಗೆ ಗೊತ್ತು ನಿಮ್ಮ ವಿಚಾರ, ಇವರು ಒಳ್ಳೆ ಬರಹಗಾರರು, ನೀವು ತುಂಬ ಚೆನ್ನಾಗಿ ಬರಿತಿದ್ರ ಅಂತ ಕೇಳ್ಪಟ್ಟೆ. ಅಂದರೆ ಕುಲಕರ್ಣಿಯವರ ಭಾಷಾಭಿಮಾನ, ಅವರ ಜ್ಞಾನ, ಅವರ ಒಂದು ಭಾಷೆಯ ಹಿಡಿತ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ತಾವು ಕೂಡ ಅಷ್ಟೇ ಒಂದು ಪ್ರತಿಭಾವಂತೆ, ಎಲ್ಲ ವಿಚಾರಗಳನ್ನು ತಾವು ತಿಳ್ಕೊಂಡು ಗ್ರಹಿಸ್ಕೊಂಡು ಬರಿತಾ ಇದ್ರಿ. ನಿಮ್ಮ ಒಳಗಡೆ ಇರೋ ಆ ಬರಹಗಾತಿ ಎಲ್ಲೋ ಹೊರಗೆ ಬರೋಕ್ಕೆ ಆಗಲೇ ಇಲ್ಲ. ಸ್ವಲ್ಪ ಮಟ್ಟಿಗೆ ಬಂದು ಅಂದರೆ ಕುಲಕರ್ಣಿಯವ್ರ ನಿಟ್ಟಲ್ಲೇ ಬಂತು. ಅವ್ರಿಗೂ ಸುಮಾರು ಬರ್ಕೊಡಿದ್ದೀನಿ ನಾನು, ಸುಮಾರು. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮೊಂದಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಟಿವಿಗೆ, ಅದ್ರದ್ದು ಪೂರ್ತಿ ಸ್ಕ್ರಿಪ್ಟ್ ರೈಟಿಂಗ್ ನಾನೇ ಮಾಡ್ತಾ ಇದ್ದೆ. ಅಂದರೆ ಬಟ್ ಅದನ್ನು ಹೇಳೋದು ಬೇಡ ಅಂತ ನಾವಿಬ್ಬರೂ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಒಂದು ಕಹಿ ಅನುಭವ ಹಿಂದಿನ ವಾಹಿನಿಯಲ್ಲಿ ಆಗಿತ್ತು, ಹೇಳಕ್ಕೆ ಹೋಗಿ ಅದು ತೊಂದರೆ, ಅದಕ್ಕೆ ಬೇಡವೇ ಬೇಡ. ಒಂದು ನನಗೆ ಬರಿಬೇಕು ಅನ್ನೋ ಆಸೆ ಇತ್ತು, ಅದನ್ನು ಈ ಬೆಳಕಿಗೆ ಬರಬೇಕು ಅನ್ನೋದು ನನಗೆ ಏನಂತ ಇದಿದ್ದಿಲ್ಲ ಆಗಿ ಆವಾಗ. ಅದೇ ಹೆಣ್ಣಿನ ದೊಡ್ಡತನ ಅನ್ನೋದು. ಅದು ಕುಲಕರ್ಣಿ ಅವ್ರಿಗೆ ಒಟ್ಟಿನಲ್ಲಿ ಅದು, ಆಮೇಲೆ ಅವ್ರಿಗೊಂಥರ ಸಹಾಯನೂ ಆಗ್ತಿತ್ತಲ್ಲ, ಅದರಿಂದ ಅಷ್ಟು ಸಮಯ ಉಳಿತಾ ಇತ್ತು ಅವ್ರಿಗೆ. ಅದು ಎಲ್ಲ ಆರ್ಟಿಸ್ಟ್ಗಳಿಗೂ ನಾನೇ ಬರ್ಕೊಡ್ತಾ ಇದ್ದೆ ಸ್ಕ್ರಿಪ್ಟ್ ಎಲ್ಲ. ಸುಮಾರು ಜನಕ್ಕೆ ನೆನಪಿದೆ, ನನ್ನ ಹ್ಯಾಂಡ್ ರೈಟಿಂಗ್ ನೆನಪಿದೆ ಅವ್ರಿಗೆಲ್ಲ. ನಾನು ಕೂಡ ಒಟ್ಟಿಗೆ ಕೆಲಸ ಮಾಡೋದು ನನಗೆ ನೆನಪಿದೆ, ನಾನು ನೋಡಿದ್ದೀನಿ. ಪರ್ಪಸ್ಫುಲ್ಲಾಗಿ ಆ ವಿಚಾರ ತೆಗಿಬೇಕು ಅಂದ್ಬಿಟ್ಟೆ ನಾನು ಇವಾಗ ತೆಗಿತಾ ಇರೋದು. ಬಟ್ ಒಂದು ಖುಷಿ ಇದೆ, ಉದಯ ಟಿವಿಯಲ್ಲಿ ಇದು ಬಂತಲ್ಲ ಇತಿಹಾಸ ಅಂತ, ಬಾಲಾಜಿ ಟೆಲಿಫಿಲ್ಮ್ಸ್ ಅವ್ರದ್ದು ಫಸ್ಟ್ ಸೀರಿಯಲ್. ಅದಕ್ಕೆ ನಾನು ಹಿಂದಿ ಟು ಕನ್ನಡ ಅದನ್ನು ಪ್ರತಿಯೊಂದು ಬರ್ತಿತ್ತಲ್ಲ ಬಾಂಬೆಯಿಂದ ಪೇಪರ್ಸು, ಸ್ಕ್ರೀನ್ ಪೇಪರ್ಸ್, ಅದು ಎಪಿಸೋಡ್ದು ಒಂದು ಇದು ಬರ್ತಾ ಇತ್ತು ಜಿಸ್ಟ್ ಥರ, ಅದನ್ನೆಲ್ಲ ನಾನು ಟ್ರಾನ್ಸ್ಲೇಟ್ ಮಾಡಿಕೊಡ್ತಾ ಇದ್ದೆ. RNJ ಸರ್ ಹತ್ರ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 3-4 ವರ್ಷ ಬಂತು ಅನ್ಸುತ್ತೆ ಅದು. ಅದೆಷ್ಟು ದಿವಸ ಬಂತು, ಕೊನೆಗೆ ರಾತ್ರಿ 10:00ವರೆಗೆ ಬರ್ತಾಯಿತ್ತು ಸೀರಿಯಲ್ಲು. ಕುತ್ಕೋತಾ ಇದ್ದೆ ನೋಡೋಕ್ಕೆ, ಯಾಕಂದರೆ ಕೊನೆಯಲ್ಲಿ ನನ್ನ ಹೆಸರು ಬರ್ತಿತ್ತು ಭಾಗ್ಯ ಕುಲಕರ್ಣಿ ಅಂತ. ಸೊ ಅದಕ್ಕೆ ಕಾಯ್ತಾ ಇದ್ದೆ, ಅದು ನೋಡೋಕ್ಕೆ ಕಾಯ್ತಾ ಕೂತ್ಕೊಂಡಿರ್ತಾ ಇದ್ದೆ. ಸೊ ನಿಮ್ಮ ಬರವಣಿಗೆನ ಕುಲಕರ್ಣಿಯವರು ಏನನ್ನೋರು ನೋಡಿ ಅಲ್ಲ, ಅಂದರೆ ಹಂತದಲ್ಲೂ ಪ್ರತಿ ಹಂತದಲ್ಲೂ ತಿದ್ದಿದ್ದಾರೆ. ಅವರೇ ನನ್ನ ಬರವಣಿಗೆನ ಸರಿ ಮಾಡಿದವ್ರೆ ಅವರು. ಬರಿಬೇಕು ಅನ್ನೋ ಆಸೆ ಇತ್ತು, ಬಟ್ ಹೇಗೆ ಬರಿಬೇಕು, ಏನು ಬರಿಬೇಕು, ಅಥವಾ ಯಾವ ಥರ ಅದು ಕರೆಕ್ಟಾಗಿ ಯೂಸ್ಫುಲ್ಲಾಗಿ ಬರಿಬೇಕು ಅನ್ನೋದು ಗೊತ್ತಿರಲಿಲ್ಲ. ಅನ್ನಿಸ್ತಾ ಇತ್ತು ಸುಮ್ಮನೆ ಗೀಚಾಡ್ಕೊಂಡು ಬರ್ಕೊಂಡಿದ್ರ. ಬಟ್ ಅವ್ರು ಅದಕ್ಕೊಂದು ಸರಿಯಾದ ರೂಪ ಕೊಟ್ಟರು. ಈ ಥರ ಬರಿ, ಹಿಂಗೆ ಬರಿ, ಯಾವುದೇ ಒಂದು ವ್ಯಕ್ತಿ ಬಗ್ಗೆ ವಿಷಯದ ಬಗ್ಗೆ ತಿಳ್ಕೋಬೇಕು, ಆಮೇಲೆ ಬರಿಬೇಕು. ಸುಮ್ಮನೆ ನಮಗನ್ಸಿದ್ದು ಬರೆದ್ಬಿಟ್ರೆ ಸರಿನೋ ತಪ್ಪೋ ಗೊತ್ತಿರಲ್ಲ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಹೇಗೆ ಬರಿಬೇಕು ಅನ್ನೋದನ್ನು ಒಂದು ತಿಳುವಳಿಕೆ ಕೊಟ್ಟರು. ಒಂಥರ ಗುರು, ನೀವಾಗಲೇ ಗುರು. ಹೌದು. ಎಸ್ ಮ್ಯಾಮ್, ಥ್ಯಾಂಕ್ ಯು ಆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ. ಕುಲಕರ್ಣಿಯವರ ಆ ಟಿವಿಯ ದಿನಗಳು, ಅದು ಸವಿನುಡಿ ಇರ್ಬೋದು, ಇಲ್ಲ ನಮ್ಮ ಅಂದರೆ ನಾನು ಐ ಕ್ಯಾನ್ ಪ್ರೌಡ್ಲಿ ಟೆಲ್, ನಾನು ಅಸೋಸಿಯೇಟ್ ಆಗಿದ್ದೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್. ಯಾಕೆಂತಂದರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲು ನಾನು ಸವಿನುಡಿ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಕುಲಕರ್ಣಿ ಅಂತ ಒಬ್ಬ ಪ್ರತಿಭೆ ಅಂತ ಗುರುತಿಡಿಯೋಗಿ ಮಾಡಿದ್ದೆ ಆ ಕಾರ್ಯಕ್ರಮ. ಹೌದು. ಯಾಕೆಂದರೆ ಅಪ್ಪಟ ಕನ್ನಡದ ಕಾರ್ಯಕ್ರಮ, ಒಂದೂ ಕೂಡ ಬೇರೆ ಭಾಷೆಯ ಪದಗಳನ್ನ ಬಳಸದೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿ ಕನ್ನಡ ಮಾತಾಡ್ತಿದ್ದಂಥ ಕುಲಕರ್ಣಿ ಅವರಿಗೆ ಸಂಜೀವ್ ಕುಲಕರ್ಣಿ ಅಂತ ಒಬ್ಬ ಇದ್ದಾನೆ, ಅವನಿಗೆ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಅಂತ ಒಂದು ಬ್ರ್ಯಾಂಡ್ ತಂದ್ಕೊಟ್ಟಂತ ಕಾರ್ಯಕ್ರಮ. ಹೌದು. ಸೊ ನೀವು ಮದುವೆ ಆಗಿತ್ತು ಅಂತ ಕಾಣುತ್ತೆ ಅವಾಗ? ಅಂದ್ರೆ ಶುರುವಾದಾಗ ಆಗಿರ್ಲಿಲ್ಲ, 95ರಲ್ಲಿ ಶುರು ಆಯ್ತದು. ನಾವು 96ರಲ್ಲಿ 1 ವರ್ಷದಲ್ಲಿ ಮದುವೆ ಆಯ್ತು. ಸೊ ಆವತ್ತಿನ ಆ ಟಿವಿ ದಿನಗಳು, ಉದಯ ಟಿವಿಯ ದಿನಗಳು, ನಮ್ಮ ಶ್ರೀಕಂಠ್ ಅವರು ಆತ್ಮೀಯ ಸ್ನೇಹಿತರು ಅಂತ ಕೇಳ್ಪಟ್ಟೆ. ಅದೇ, ಅವರು ಶ್ರೀಕಂಠ್ ಅವರು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಅವರಿಗೆ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಅಲ್ಲಿ ಡಿಪ್ಲೊಮಾ ಮಾಡಿದ್ದು. ಆಗಿಂದನೂ ತುಂಬ ಅಂದರೆ ತುಂಬ ದೋಸ್ತಿ ಅಂತಾರಲ್ಲ ಆ ಥರ ಅವರಿಬ್ಬರು ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡೋದು, ಆ ಥರದ್ದು ಒಂದು ಗೆಳೆಯ. ನಿಮ್ಮ ಮಲ್ಸೂರು ಮನೆಯಲ್ಲಿ ನಾವು ಒಂದ್ಸತಿ ಊಟಕ್ಕೆ ಬಂದಾಗ್ಲೂ ಅವ್ರು ಬಂದಿದ್ರು, ನಾವೆಲ್ಲ ಊಟಕ್ಕೆ ಸೇರಿದ್ವಿ ಅನ್ಸುತ್ತೆ. ಹೌದು, ಅವ್ರು ಇರ್ತಾ ಇದ್ರು. ಅಂದರೆ ಅವ್ರಿಗೆ ಟೈಮ್ ಸಿಕ್ಕಾಗೆಲ್ಲ ಬಂದು, ಉದಯ ಟಿವಿ ಅವಾಗ ಅಲ್ಲಿ ಇದರಲ್ಲಿತ್ತು ಶಿವಾಜಿನಗರಲ್ಲಿ, ಸೊ ಹತ್ರ ಆಗ್ತಿತ್ತು, ಲೇಡಿ ಕರ್ಜನ್. ಹಾಗಾಗಿ ಅವ್ರಗಳಿಗೆ ಸಮಯ ಸಿಕ್ಕಾಗೆಲ್ಲ ಬರೋರು. ಹಾಗಾಗಿ ತುಂಬ ಒಳ್ಳೆ ಸ್ನೇಹಿತ, ಇವತ್ತಿಗೂ ಒಳ್ಳೆ ಇದು ಇದ್ದಾರೆ ಅವರು, ಒಳ್ಳೆ ಸ್ನೇಹಿತರಾಗಿ ನಮ್ಮ ಜೊತೆಗೂ ಅದೇ ಥರ ಶ್ರೀಕಂಠ್ ಅವರು ಇದು ಮಾಡ್ತಾ ಇರ್ತಾರೆ ನಮ್ಮ ಜೊತೆಗೆ. ಅವತ್ತಿನ ಟಿವಿ ದಿನಗಳಂದ್ರೆ ನಿಮ್ದು ಆ ಮನೆ ಅಲ್ಲೇ ಅಂತ ಕಾಣುತ್ತೆ, ಹಲ್ಸೂರಲ್ಲೇ ಇದ್ದಿದ್ದು? ಹಲ್ಸೂರಲ್ಲೇ ಇದ್ದಿದ್ದು ನಾವು ಅವಾಗ. ಅಪಾರ್ಟ್ಮೆಂಟ್ ತರ ಅದೊಂಥರ, ಈ BDA ಅಪಾರ್ಟ್ಮೆಂಟ್ಸ್ಗಳಿರ್ತಲ್ಲ ಅದರದ್ದು ಮನೆ. ಅಲ್ಲಿ ಹತ್ರ ಆಗಲಿ ಅಂತಾನೆ ನಾವು ಅಲ್ಲಿಗೆ ಬಂದಿದ್ವಿ. ಅಂದರೆ ಇವ್ರಿಗೆ ಓಡಾಡೋಕ್ಕೆ ಮಾಡೋಕ್ಕೆ ತುಂಬ ದೂರ ಆಗೋದು ಬೇಡ ಅಂತ, ಹತ್ರ ಆಗುತ್ತೆ ಅಂತ. ಒಂಥರ ಒಳ್ಳೆ ದಿನಗಳು. ಅಂದರೆ ಅವಾಗೆ ಈ ವಿಚಿತ್ರಗಳಂದರೆ ತುಂಬ 1, 2, 3 ಅಂತ ಹಿಂಗೆ ಪ್ರೋಗ್ರಾಮ್ಸ್ ಅವರು ಪ್ರೊಡ್ಯೂಸರ್ ಅಂತ ಇದು ಮಾಡ್ತಾ ಇದ್ರಲ್ಲ, ಪ್ರೋಗ್ರಾಮ್ ಪ್ರೊಡ್ಯೂಸರ್. ಆವಾಗ ನಮ್ಮ ಇನಿಷಿಯಲಿ ನಮ್ಮ ಮನೆ ಫೋನ್ ಇರಲಿಲ್ಲ ನಮ್ಮ ಮನೆಯಲ್ಲಿ.
ಅದಕ್ಕೆ ಅವ್ರಿಗೂ ನಮಗೂ ಕಮ್ಯುನಿಕೇಷನ್ ಇಲ್ಲ. ಅಂದರೆ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬಿಟ್ರೆ ಇವ್ರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಅಲ್ಲಿ ಕಾರ್ಯಕ್ರಮದ್ದು ಎಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ, ಶೂಟಿಂಗ್ ಹೆಂಗೆ ಬರುತ್ತೆ, ಅರ್ಜೆಂಟಾಗಿ ಎಡಿಟಿಂಗ್ ಕೂತ್ಕೋಬೇಕು, ಅದು ಇದು ಅಂತ ಹೇಳಿರ್ತಿದ್ರು. ಒಂದು ಮನಸ್ಸಲ್ಲಿ ಒಂದು ಗೊತ್ತಿರ್ತಿತ್ತು. ಬಟ್ ಇದು ನನ್ನ ಮಗ 1 ವರ್ಷದಲ್ಲೇ ನನ್ನ ಮಗ ಹುಟ್ಟಿದ್ರಿಂದ ಮಗು ತುಂಬ ಚಿಕ್ಕದು, ಮನೇಲಿ ನಾನೊಬ್ಬಳೆ. ಇವರು ಯಾವಾಗ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂದರೆ ತುಂಬ ತೊಂದರೆ ಆಗಿಬಿಟ್ಟಿರೋದು ನನಗೆ. ಎಷ್ಟೋ ಸಾರಿ ಅದು ಪಟ್ಬಿಟ್ಟಿದ್ದೀನಿ. ಅವನಿಗೆ ಜ್ವರ ಆಗಿರ ಏನೇನೋ ಬಂದಿರುತ್ತೆ, ಇವರು 12-1 ಗಂಟೆ ಆದರೂ ಮನೆಗೆ ಬಂದಿರೋಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಆ ಥರ ಆಗೋಗ್ಬಿಟ್ಟಿರುತ್ತೋ. ಅಂದರೆ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಮಗುನ ಇಟ್ಕೊಂಡು. ಹಾಗೆ ಆ ಥರದ ದಿನಗಳು ಇತ್ತು. ಬಟ್ ಅವರು ಅದು ಒಂದು ಪ್ರೊಫೆಷನನ್ನು, ಅವರ ಉದ್ಯೋಗವನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾಯಿದ್ರು. ತುಂಬ ಶ್ರದ್ಧೆ, ಆ ಕೆಲಸ ಹಿಡಿದ್ರೆ ಬಿಡಲ್ಲ, ಆ ಥರದ್ದು ಒಂದು ಮನೋಭಾವ ಅವ್ರಿಗೆ. ಭಾಳ ಕಾರ್ಯಕ್ರಮಗಳು ಮಾಡಿದ್ದಾರೆ ಉದಯ ಟಿ ವಿಯಲ್ಲಿದ್ದಾಗ. ಒಂದ್ಸಲಿ ಅಂತೂ ಈ ಗಣೇಶನ ಇದಕ್ಕೆ, ಗಣೇಶ ಹಬ್ಬದ ಸ್ಪೆಷಲ್ಗೆ ವಿನಾಯಕ್ ಜೋಶಿ ಅವನಿಗೆ ಗಣೇಶನ ವೇಷ ಹಾಕಿ ಮೆಜೆಸ್ಟಿಕ್ಕಲ್ಲಿ ಬಿಟ್ಬಿಟ್ಟಿದ್ರು. ಅಂದರೆ ಅದು ಶೂಟಿಂಗ್ ಅಂತ ಯಾರಿಗೂ ಗೊತ್ತಿಲ್ಲ. ಆ ಥರ ಕ್ಯಾಮ್ರಾ ಹೈಡ್ ಮಾಡಿ ಆವಾಗಿನ ಕಾಲದಲ್ಲಿ ಆ ಥರದ್ದನ್ನೆಲ್ಲ ಶೂಟ್ ಮಾಡಿ ಜನರ ಥರ ಮಾತಾಡಿಸಿ ಅದನ್ನೆಲ್ಲ ಲೈವ್ ಆಗಿ ಅಂದರೆ ರೆಕಾರ್ಡ್ ಮಾಡ್ಕೊಂಬಂದು ಅದನ್ನು ಟೆಲಿಕಾಸ್ಟ್ ಮಾಡಿದರು. ವಿನಾಯಕ್ ಜೋಶಿ ಅವ್ರ ತಾಯಿ ತುಂಬ ಅಪ್ರಿಷಿಯೇಟ್ ಮಾಡಿದರು ಅವ್ರಿಗೆ. ಅವಾಗ ನೀವು ಒಂಥರ ಜೂನಿಯರ್ ಸುನೀಲ್ ಕುಮಾರ್ ದೇಸಾಯಿ ಥರ ನೀವು ಅಂತ. ಅಷ್ಟು ಒಂಥರ ಅವ್ರಿಗೆ ತಲೆಯಲ್ಲಿ ಐಡಿಯಾಗಳು ತುಂಬ ಚೆನ್ನಾಗಿ ಬರ್ತಿತ್ತು. ಒಂಥರ ಹೊಸ ಹೊಸ ಐಡಿಯಾಗಳನ್ನ ಹುಡುಕಿ ಮಾಡೋದು. ಸಿಹಿ ನುಡಿಲೂ ಅಷ್ಟೇ, ಅದರದ್ದು ರೌಂಡ್ಸ್ಗಳನ್ನ ಮಾಡಬೇಕಲ್ಲ, ಒಂದೊಂದು ರೌಂಡಲ್ಲೂ ಒಂದೊಂದು ಹೊಸ ಹೊಸ ಇದನ್ನು ಕೊಡ್ತಿದ್ರು ಜನರಿಗೆ. ಒಂದು ವಿಷಯ ಇರ್ಬೋದು, ಈಗ ಕನ್ನಡ ನಿರರ್ಗಳವಾಗಿ 1 ನಿಮಿಷ ಕನ್ನಡ ಮಾತಾಡಬೇಕು ಮತ್ತು ಯಾವುದೇ ಒಂದು ಬೇರೆ ಭಾಷೆ, ಆಂಗ್ಲ ಭಾಷೆ ಬಳಸಬಾರ್ದು, ಅದು ಆ ಥರದ್ದನ್ನಾಗಲಿ. ಆಮೇಲೆ ಒಂದೇ ಕಾಗುಣಿತಾಕ್ಷರದಲ್ಲಿ ಬರುವಂಥ ವಾಕ್ಯ ರಚನೆ ಮಾಡೋದಾಗಲಿ, ಅದೆಲ್ಲವನ್ನು ಅವರು ಮೊದಲೇ ಹೋಮ್ವರ್ಕ್ ಮಾಡಬೇಕಲ್ಲ ಮನೇಲಿ. ತುಂಬ ಶ್ರದ್ಧೆಯಿಂದ ಮಾಡ್ತಾಯಿದ್ರು. ಅದೊಂಥರ ತುಂಬ ಚೆನ್ನಾಗಿತ್ತು. ಆಮೇಲೆ ಕುಲಕರ್ಣಿ ಅವರು ನಾನು ನೋಡ್ದಂಗೆ ಅಂದರೆ ಕ್ಷಮೆ ಇರಲಿಮ್ಮ, ಯಾಕೆಂದರೆ ನಾವು ಕೆಲಸ ಮಾಡಿರೋದ್ರಿಂದ ಒಂದಿಷ್ಟು ಗೊತ್ತಿರೋದ್ರಿಂದ ಅವರೊಂಥರ ಈ ಖಂಡಿತವಾದಿ ಲೋಕವಿರೋಧಿ, ಬಹಳ ಬೇಗ ಕೋಪ ಮೂಗಿನ ತುದಿನಲ್ಲೇ ಇರೋದು ಅವ್ರಿಗೆ. ಹೌದು, ಯಾಕೆಂದರೆ ನನ್ನ ಹತ್ರ ಒಂದು 2 ವಿಚಾರದಲ್ಲಿ ನಾನು ಸೀನಲ್ಲಿ ಅವರು ನಾನೊಂದು ಪ್ರೋಗ್ರಾಮ್ ಕೊಟ್ಟಿದ್ದೆ ಅವ್ರಿಗೆ, ಹಲೋ ಅಭಿಮಾನಿ ಅಂತ. ಆ ಪ್ರೋಗ್ರಾಮ್ ನಾವು ಡೈರೆಕ್ಟ್ ಮಾಡ್ತಿದ್ರು, ನಾನು ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ. ಪರ್ಟಿಕ್ಯುಲರ್ಲಿ ಅವ್ರಿಗೇನಂತಂದರೆ ಈ ಟೆಕ್ನಿಷಿಯನ್ಸ್ಗಳ ವಿಚಾರದಲ್ಲಿ ತುಂಬ ಕಟ್ನಿಟ್ಟಾಗಿರೋರು. ಹೌದು, ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೋಪ ಸರ್ರಂತ ಬಂದ್ಬಿಡೋದು ಅವ್ರಿಗೆ. ನಿಜ ನಿಜ ನಿಜ. ಅದು ನಾನು ಮುಂಚೆ ಸ್ವಲ್ಪ ನಿಮಗೆ ಇದರಿಂದ ಹೇಳಿದೆ, ಹಠವಾದಿ ಛಲವಾದಿ ಅಂತ. ಅದು ನಿಜ. ಅವ್ರು ಸ್ವಲ್ಪ ಕೋಪ ಅಂದರೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಅಂದ್ಕೊಂಡಿದ್ದ ಥರ ಆಗಬೇಕು. ಹೌದು, ಆ ಥರದ ಮನಸ್ಥಿತಿ. ನಾವು ಸುಮಾರು ಹೇಳ್ತಾ ಇದ್ವಿ ಅಂದರೆ ನಮ್ಮ ಮನಸ್ಸಲ್ಲಿರೋದು ಎದುರುಗಡೆಯವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ನಾವು ಅದನ್ನು ಪಾಲಿಶ್ಡ್ ವೇನಲ್ಲಿ ಹೇಳಬೇಕಾಗತ್ತೆ ಅಂತ. ಕೆಲವೊಂದು ಸರಿ, ಎಲ್ಲ ಸರಿ ಅಲ್ದಿದ್ರು ಕೆಲವೊಂದು ಸರಿ. ಬಟ್ ಅವ್ರ ಸ್ವಭಾವ ಆ ಥರ ಇರಲಿಲ್ಲ. ಏನಿರುತ್ತೋ ಅದು ನೇರವಾಗಿ ಹೇಳ್ತಾ ಇದ್ರು. ಒಂಥರ ವ್ಯಕ್ತಿನಿಷ್ಠ ಅಲ್ಲ, ಲೋಕವಿರೋಧಿ ಅದ ಥರ. ಹೌದು ಹೌದು. ಆ್ಯಂಡ್ ಈಗ ನನ್ಗನ್ಸೋದು ಸುಮಾರು ಹಳಬ್ರು ಇದ್ದಾರಲ್ಲ ಈ ಉದಯ ಟಿ ವಿಯಲ್ಲಿರ್ಬೋದು, ಆ ಟೆಕ್ನಿಷಿಯನ್ಸ್ ಕೇಳಿದ್ರೆ ಕುಲಕರ್ಣಿ ಅಂದರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅವ್ರ ಮನ್ಸಲ್ಲಿ ಬರೋದೇ ಫಸ್ಟ್ ಕುಲಕರ್ಣಿ ಬೈದಿದ್ದು. ತುಂಬಾ ಇನ್ಸಿಡೆಂಟ್ ತುಂಬಾ ಆಗಿದೆ. ಅಂದ್ರೆ ಹಿ ವಾಸ್ ವೆರಿ ಪರ್ಫೆಕ್ಷನಿಸ್ಟ್ ಅಷ್ಟೇ. ಅದನ್ನ ನಾವು ತಪ್ಪು ಅಂತ ಹೇಳಲ್ಲ. ಅವರು ಅನ್ಕೊಂಡಿದ್ದನ್ನ ಆಗೋವರೆಗೂ ಬಿಡ್ತಾ ಇರಲಿಲ್ಲ. ಅದು ಅವರ ವ್ಯಕ್ತಿತ್ವ. ವಿ ಶುಡ್ ರೆಸ್ಪೆಕ್ಟ್. ಇವತ್ತು ಅದನ್ನ ಮಾಡಿದ್ರೆ ಏನ್ ಪ್ರೊಫೆಷನಲ್ ಗುರು ಅಂತೀವಿ, ಬಟ್ ಕುಲಕರ್ಣಿ ಅದನ್ನ ಅವತ್ತಿಗೆ ಮಾಡ್ತಾ ಇದ್ರು. ಸೊ ಅದು ಅವ್ರ ಪ್ಯಾಷನ್ ಕೆಲಸದ ಮೇಲೆ. ಆ್ಯಂಡ್ ಇನ್ನೊಂದು, ಇದು ಸ್ವಲ್ಪ ನಿಮ್ಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ ನನಗೆ ಕೇಳಬೇಕು ಅಂತ ಯಾಕೆಂದ್ರೆ ನನ್ನ ಕುಲಕರ್ಣಿ ಅವ್ರಿಗೆ ಕೇಳೋ ಅವಕಾಶ ಆಗಿರಲಿಲ್ಲ. ಬಟ್ ಅವನು 7ನೇ ತಿಂಗಳಿಗೆ ಹುಟ್ಬಿಟ್ಟ ಬೇಗ. ಅದು ಆಮೇಲೆ ತುಂಬ ಚಿಕ್ಕದು ಮಗು, ಅಂದರೆ ಬೆಳೆದಿರಲಿಲ್ಲ ಇನ್ನು. ಸ್ವಲ್ಪ ಇಷ್ಟು ಮಗು ಇತ್ತು. ಹಾಗಾಗಿ ಅದನ್ನು ಬೆಳೆಸೋದು ಸ್ವಲ್ಪ ಕಷ್ಟನೇ ಆಯಿತು. ಕುಲಕರ್ಣಿ ಫಸ್ಟ್ ಅದನ್ನು ಎತ್ಕೊಂಡೇ ಇರಲಿಲ್ಲ, ಮಗುನ ಮುಟ್ಟೇ ಇರಲಿಲ್ಲ.